Bengaluru witnessed an extraordinary wave of devotion as thousands gathered at HAL third stage for the 6th annual Mahashivratri Mahotsav organized by the Mahalingeshwara Seva Trust. The grand celebration transformed the Shishu Gruha Purna Prajna playground into a vibrant spiritual hub. A major highlight was the sacred Bhasma Aarti performed by priests from the revered Mahakaleshwar temple in Ujjain, led by Chief Priest Rupam Joshi. Devotees were deeply moved by the elaborate Panchamrut Abhisheka, Mahakaleshwar Alankara, and powerful Shiva rituals. The festival began with purification ceremonies, Shivling consecration, and Homa Havana rituals, followed by 24-hour distribution of millet-based prasadam to fasting devotees. Organizers expect over 1 lakh devotees to receive free prasadam this year, surpassing last year's turnout of 80,000. After the Grand Rathotsava, devotees participated in an all-night vigil featuring classical music, dance, and folk devotional performances, keeping the spirit of Mahashivratri alive through the night. Special arrangements ensured smooth darshan for senior citizens and all devotees, making the HAL Mahashivratri celebrations one of Bengaluru's most significant spiritual gatherings. ಕೇಳಿದ್ರೆ ಹೇಳ್ತೀನಿ ಸರ್. ಇವತ್ತಿನ ಶಿವರಾತ್ರಿ ಕಾರ್ಯಕ್ರಮ ತಿಪ್ಪತಂಡದಲ್ಲಿ ಬಿ ಉಳ್ಳರಂಜ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಇವತ್ತು ಬಂದ್ಬಿಟ್ಟು ಹೋಮದಲ್ಲೂ ನೀವು ಪಾಠ ಆಗಿದ್ರಿ, ಅದೇ ಥರ ಭಸ್ಮ ಆರತಿಲೂ ಕೂಡ ಇದ್ರಿ. ಹೇಗೆ ಅನ್ನಿಸ್ತಾ ಇದೆ ಅದ್ರ ಬಗ್ಗೆ? ಏನೋ ಒಂಥರ ತೃಪ್ತಿ ಅನ್ನಿಸ್ತು, ಏನೋ ಒಂಥರ ಖುಷಿ ಆಯಿತು. ಇಲ್ಲಿ ಟೆಂಪಲ್ಸ್ಗೆಲ್ಲ ವಿಸಿಟ್ ಮಾಡ್ತೀವಿ. ಇವತ್ತು ಇಲ್ಲಿ ಬಂದು ಉಜ್ಜಯಿನಿಂದ ಗುರುಗಳು ಬಂದು ಈ ಥರ ಒಂದು ಅಭಿಷೇಕ, ಈ ಥರ ಒಂದು ಕಾರ್ಯಕ್ರಮದಲ್ಲಿ, ಈ ಥರ ಒಂದು ಹೋಮದ ಅನ್ನೋ ವಿಚಾರದಲ್ಲಿ ನಮ್ಮನ್ನು ಭಾಗಿ ಮಾಡ್ಕೊಂಡಂಥ ಗುಣ ಅಣ್ಣಂಗೆ ಹಾಗೂ ಇಲ್ಲಿರೋರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಜೊತೆಗೆ ತುಂಬ ಖುಷಿ ಆಯಿತು ಆ ಭಸ್ಮದಲ್ಲಿ ಪೂಜೆ ಎಲ್ಲ ಮಾಡಿದಾಗ, ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು, ಚೆನ್ನಾಗಿತ್ತು. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಜಾಗರಣೆ ಮಾಡೋರು ಜಾಗರಣೆ ಮಾಡಿ, ಜಾಗರಣೆ ಮಾಡೋಕ್ಕೆ ಇಷ್ಟ ಇಲ್ದಿರೋರು ಬೇಗ ಊಟ ಮಾಡ್ಕೊಂಡು ಮಲ್ಕೊಂಡು ಮತ್ತೆ ನೆಕ್ಸ್ಟ್ ಡೇನ ಆರಾಮಾಗಿ ಶುರು ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭುವನೇಶ್ವರ್. ಥ್ಯಾಂಕ್ ಯು. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಬ್ಯೂಟಿಫುಲ್ ಆಗಿದೆ. ಆ್ಯಕ್ಚುಲಿ ನಾನು ಉಡುಪಿಯಲ್ಲಿದ್ದೆ, ಆದರೆ ಕಳೆದ ವರ್ಷ ಇದೇ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಹೇಳಿದರು, ಆದರೆ ಬರೋದಕ್ಕಾಗಿರಲಿಲ್ಲ. ಈ ವರ್ಷ ಮಾತ್ರ ಮಿಸ್ ಮಾಡಲೇಬಾರ್ದು ಅಂತ ಇವತ್ತು ಬೆಳಿಗ್ಗೆ ಬಂದು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು, ಎಂತಕ್ಕಂತ ಹೇಳಿದರೆ ಕಳೆದ 5 ವರ್ಷಗಳಿಂದ ಇದು 6ನೇ ವರ್ಷ ತುಂಬ ಬ್ಯೂಟಿಫುಲ್ಲಾಗಿ ಶಿವರಾತ್ರಿನ ಇಷ್ಟು ಜನರನ್ನ ಸೇರಿಸಿ ಸೆಲೆಬ್ರೇಟ್ ಮಾಡಿಕೊಂಡು ಸಂಭ್ರಮಿಸ್ಕೊಂಡು ಬರ್ತಾ ಇದ್ದಾರೆ ಗುಣರಂಜನ್ ಶೆಟ್ಟಿ ಅವರು ಮತ್ತು ಅವರ ಎಂಟೈರ್ ಟೀಮ್. ಸೊ ಅದಕ್ಕೊಂದು ಸಾಥ್ ನೀಡಬೇಕು, ಅದರ ಜೊತೆಗೆ ಎಷ್ಟು ಚಂದ ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ ನೋಡುವ ಅಂತ ಒಂದು ಉದ್ದೇಶ, ಅದಕ್ಕೋಸ್ಕರ ಬಂದಿದ್ದು. ತುಂಬ ಬ್ಯೂಟಿಫುಲ್ ಆಗಿದೆ, ಖುಷಿ ಆಯಿತು. ಹೌದು, ನಾನು ನನ್ನ ಜೀವನದಲ್ಲಿ 3ನೇ ಸಲ ಇದು ಭಸ್ಮಾರತಿ ನೋಡ್ತಾ ಇರೋದು. ಇದ್ರ ಹಿಂದೆ 2 ಸಲ ಉಜ್ಜಯಿನಲ್ಲೇ ನೋಡಿದ್ದೆ, ಆದರೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಭಸ್ಮಾರತಿ ನೋಡೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತು, ತುಂಬ ಖುಷಿ ಅನಿಸ್ತು. ಶಿವರಾತ್ರಿ ದಿವಸ ಶೆಟ್ಟಿ ಲುಕ್ಕು ಹೊಸ ಸಿನಿಮಾಗೆ ರಿವೀಲ್ ಮಾಡ್ತಿದ್ದಾರೆ ಅಂತ ಲುಕ್? ಇಲ್ಲ, ಇದು ಮುಂದಿನ ಸಿನಿಮಾಗಳಿಗೆ ಪ್ರಿಪ್ರೇಷನ್ ಅಷ್ಟೇ. ಬಟ್ ಇವತ್ತು ಸಾಯಂಕಾಲ ನಮ್ಮ ಹೊಸ ಸಿನಿಮಾದ ಟೈಟಲ್ನ ರಿವೀಲ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತಿನ ದಿನ ಎಲ್ಲ ಭಕ್ತಾದಿಗಳಿಗೆ ಶುಭವಾಗಲಿ, ಆ ದೇವರ ಕೃಪೆ ಇರಲಿ ಅಂತ ಮಾತಾಡಿಕೊಂಡು, ಇವತ್ತು 6ನೇ ವರ್ಷ ನಾವು ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ಆಚರಣೆ ಮಾಡ್ತಾಯಿದ್ದೀರಿ. ಇವಾಗ ಬೆಳಗಿನ ಜಾವ ನಾವು ಇಲ್ಲಿ 15ನೇ ತಾರೀಕು ನಾವು ಶಿವ ಲಿಂಗದ ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸ್ಥಳ ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಹೋಮ ಹವನಗಳು ಮಾಡಿದ್ದೀರಿ. ಅದೇ ರೀತಿ ರೂಪಂ ಜೋಶಿ ಅವರು ಉಜ್ಜಯಿನು ಏನು ಮಹಾಕಾಲೇಶ್ವರ ದೇವಸ್ಥಾನದ ವತಿಯಿಂದ ಬಂದು ಇಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಮಹಾಕಾಲೇಶ್ವರದ ಅಲಂಕಾರ ಮತ್ತು ಭಸ್ಮಾರತಿಯನ್ನು ಇವಾಗ ಮಾಡಿ ಮುಗಿಸಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಮಾಡ್ತಾಯಿದ್ದಾಗೆ ಪೂರ್ಣಾವತಿ ಆಯಿತು. ಅದಾದಮೇಲೆ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ಗಂಗಾರತಿ ಜೊತೆಯಲ್ಲಿ. ಸೊ ಇದೇ ನೆಕ್ಸ್ಟ್ ಬಂದು 4 ಗಂಟೆಗೂ ಗಂಗಾರತಿ ಇದೆ, 5ವರೆಗೆ ಉತ್ಸವ ಬಲಿ ನಡೀತದೆ, 7ವರೆಯಿಂದ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ, 6ವರೆಗೆ ರಥೋತ್ಸವ ಇರುತ್ತೆ. ಎಲ್ಲ ಇಲ್ಲಿ ಯಾರಿಗೂ ನಾವು ಯಾವುದೇ ರೀತಿ ಟಿಕೆಟು ಇಲ್ಲಾಂದರೆ ಕೂಪನ್ ಇಲ್ಲಾಂದರೆ ಫೀಸ್ ಏನು ಇಟ್ಟಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ
ನಾವು ಸೇವೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಊಟದೇನು ನಾವು ಇಲ್ಲಿ ಬಡಿಸ್ತಾ ಇದ್ದೀರಿ ಎಲ್ಲರಿಗೂ, ಇಲ್ಲ ಪ್ರಸಾದದ ರೂಪದಲ್ಲಿ ನಾವು ಎಲ್ಲರಿಗೂ ಕೊಡ್ತಾಯಿದ್ದೀರಿ. ಅದು ಸಿರಿಧಾನ್ಯದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಕೆಲವರು ಉಪವಾಸ ಇರ್ತಾರೆ, ವ್ರತ ಹೊಂದಿರ್ತಾರೆ, ಅವರು ಅಕ್ಕಿ ಮತ್ತು ಗೋಧಿ ತಿನ್ನಬಾರ್ದು ಅಂತಿರುತ್ತೆ. ಅದರಿಂದ ಅದನ್ನು ಮಾಡ್ತಾಯಿರ್ತೀವಿ. 24 ಗಂಟೆ ಊಟ ಪ್ರಸಾದ ರೂಪದಲ್ಲಿ ಊಟ ಸಿಗುತ್ತೆ. ಪಾನಕ, ಮಜ್ಜಿಗೆ, ಟೀ, ಕಾಫಿ ಇರ್ಬೋದು. ವಯಸ್ಸಾದವರು ಬಂದಾಗ ಪೂಜೆ ಮಾಡೋದಕ್ಕೆ ಮತ್ತು ಧ್ಯಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಏನು ನಾವು 6ನೇ ವರ್ಷ ಇವತ್ತು ಕಾರ್ಯಕ್ರಮ ಮಾಡುವಾಗ ನೀವೇ ನೋಡ್ಬೋದು, ನೀವು ಎಲ್ಲರೂ ಸ್ನೇಹಿತರು 1ನೇ ವರ್ಷದಿಂದನೂ ನೀವು ನಮಗೆ ಸಹಕಾರ ಕೊಡ್ತಾ ಬಂದಿದ್ದೀರಿ ಮಾಧ್ಯಮದವರು. ಇವತ್ತು ಆ ಶಿವನ ಕೃಪೆಯಿಂದ ನಾವೆಲ್ಲ ನಿಮಿತ್ತ ಅವ್ರ ಸೇವೆಯಲ್ಲಿ ನಾವು ನಮ್ಮ ಪಾತ್ರನ ನಿಭಾಯಿಸ್ತಿದ್ದೀರಿ. ಇವತ್ತು ಎಲ್ಲ ಕಡೆಯಿಂದ ಜನ ಬಂದು ಈ ದೇವರ ದರ್ಶನ ತಗೊಂಡಿದ ಮೇಲೆ ಒಳ್ಳೆಯದಾಗಿದೆ ಅಂತ ಅವ್ರು ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಬಂದವ್ರಿಗಿರಲಿ, ವೀಕ್ಷಣೆ ಮಾಡಿದವ್ರಿಗಿರಲಿ ಮತ್ತು ಎಲ್ಲ ಭಕ್ತಾದಿಗಳಿಗೆ ಶಿವನ ಕೃಪೆ ಇದು ಒಳ್ಳೆಯದು. ಜಾಗರಣೆ ಸಮಯದಲ್ಲಿ ಏನು ಮಾಡ್ತಾಯಿದ್ದೀರಿ, ಸಾಯಂಕಾಲ ರಥೋತ್ಸವ ಆದಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಡಿವೋಷ್ನಲ್ ಆಗಿ ನಮ್ಮ ಪಂಚವೀಣೆ ಇರ್ಬೋದು, ಮತ್ತು ಕೆಲವು ಹಲವಾರು ಕಾರ್ಯಕ್ರಮಗಳು, ನೃತ್ಯಗಳು ಮತ್ತು ಜಾನಪದ ಗೀತೆಗಳು. ಸೊ ಬಂದಂಥವ್ರಿಗೆ ದೇವರ ಜೊತೆಯಲ್ಲಿ, ದೇವರ ಹಾಡುಗಳ ಜೊತೆಯಲ್ಲಿ ಬಂದಂಥವ್ರಿಗೆ ಎಚ್ಚರಿಕೆ ಇರೋಕ್ಕೆ ಏನು ಭಜನೆಗಳು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಮಧ್ಯದಲ್ಲಿ ಎರಡು ಯಾಮ ಪೂಜೆಗಳು ನಡೀತದೆ. ಆ ಯಾಮದಾದಮೇಲೆ ಮಹಾಮಂಗಳಾರತಿಗಳು ನಡೀತಾ ಇರುತ್ತೆ. ಸೊ ಜಾಗರಣೆ ಹೋದ್ಸಲಿ ಮೊನ್ನೆ ಅದಕ್ಕೆ ಹೋದ್ಸತಿ 3ನೇ ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಜನ ಬೆಳಿಗ್ಗೆ 6:30ವರೆಗೂ ಇರ್ತಾ ಇದ್ದಾರೆ. ಸೊ ಈ ವರ್ಷವೂ ಅದೇ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಭಕ್ತಾದಿಗಳು ಇವಾಗ ನಾವು ಹೋದ್ಸಲಿ ನಾವು ಊಟದ ವಿಚಾರ ನಾವೆಲ್ಲ ಮಾಡಿ ನಮ್ಮ ಏನು GK ಕೇಟ್ರಸ್ ಅಂತ ಪ್ರಸಾದನ ಊಟದ ವಿಚಾರ ಕೊಡ್ತಾರೆ. ಅವ್ರಿಗೆ ಇವತ್ತುವರೆಗೂ ಜನ ಎಷ್ಟು ಬರ್ತಾರಂತ ಗೊತ್ತಿಲ್ಲ. ಯಾಕಂದರೆ ವರ್ಷ ಪ್ರಸಾದದ್ದು 15ರಿಂದ 20 ಸಾವಿರ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಸೊ ಹೋದ ವರ್ಷ 75 ಸಾವಿರದಿಂದ 80 ಸಾವಿರ ಜನ ಊಟ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಒಂದು 10-15-20 ಸಾವಿರ ಜಾಸ್ತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಿ.